ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುಕ್ತಿ ಸಿಕ್ಕರು ಕಾಮಪಾಣ ನೆತ್ತಿಗೇರಿದ ಈಗಿನ ವಿಷಯ ನೆತ್ತಿಗೇರಿದ ಈಗಿನ ವಿಷಯ ಪುಣ್ಯ ನಮ್ಮದು ಭಾವದ ದಿನವೋ ಮತ್ತಲ್ಲಿ 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 ಗುಡಿಯಾದ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗಿರುತ್ತಾರೋಣ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಒಡೆಯ ನೀಗೋಲಿ ಬರವು ಕೆಟ್ಟಿರ ನಾಳಿಗೆ ಚಟವು ಮಾಡಲಿ ಯಾರು ಬಂದರು ನಂಬಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಣಯನಾಗಲಿ ಕ್ಷಣದಲ್ಲಿ ಪ್ರಣಯನಾಗಲಿ ಕ್ಷಣದಲ್ಲಿ ಎಲ್ಲ ಪಾಠದಲ್ಲಿ ಮತ್ತಲ್ಲಿ ಮತ್ತಲ್ಲಿ ಗುಡಿಯಾದ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗಿರುತ್ತಾರೋಗ ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾನು ಸೇರಿಟ್ಟ ಧರ್ಮರಾಜನ ಮನೆತನ ಅವನು ಸತ್ತ ನಂತರವೂ ಸುತ್ತ ಹಳ್ಳಿಗಳಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದೆ. ಏ ಅಮರನಾಥ್, ಆರುವ ದೀಪ ಜೋರಾಗಿ ಬಿಡುವಂತೆ ಪ್ರಜ್ವಲಿಸುತ್ತಿರಬಹುದು. ಆದರೆ ಅದು ಹಾರಿ ಹೋಗಿ ಜೈಲ ಹೆಸರಿನಂತಾಗುವ ದಿನದಿಂದ ದೂರವಿಲ್ಲ. ಯಾಕೆಂದರೆ ನನ್ನ ಹೃದಯ ಸಮುದ್ರದೊಳಗೆ ಚಲನೆ ಉಚ್ಚಾರಿಸಿದೆ ಬೇರೆಪ್ಪ ಸುನಾಮಿ. ಈ ಸುನಾಮಿಯ ಹೊಡೆತಕ್ಕೆ ಸಿಕ್ಕಲಿಂದ ಸಂಪರ್ಕ ಕುಸಿದು ನನ್ನ ಕಾಲಡಿಯ ಧೂಳಾಗುವುದನ್ನು ಖಂಡಿತ.
ಅದಕ್ಕೂ ಮುಂಚೆ ನನ್ನ ಮಗಳ ಗಂಡಸರನ್ನು ಭೇಟಿಯಾಗಿ ನಾನೇ ನಿನ್ನ ತಂದೆ ಎಂದು ತಿಳಿಸಿ ಹೇಳಿ ಆ ಮನೆಯ ಸಂಬಂಧದ ಸಂತೋಷದಿಂದ ಬಿಡಿಸಿಕೊಳ್ಳಬೇಕು. ಆ ನಂತರ ನಡೆಯಲಿದೆ ಆ ಮನೆಯಲ್ಲಿ ಮಾರಣ ಹೋಮ. ಅಲ್ಲಿ ಕಾರಿನಿಂದ ಹಿಡಿದು ಬರ್ತಿರೋ ವ್ಯಕ್ತಿ ಅಮರನಾಥ್ ಇರಬಹುದೇ? ಎಸ್, ಅವನೇ, ಅನುಮಾನವಿಲ್ಲ. ಬರಲಿ. ಬಂದವನ ಎದೆಯಲ್ಲಿ ಹುದುಗಿರುವ ನೆನಪುಗಳ ಕೆಂಡವನ್ನು ಬೇಕೆಂದಲೇ ಕೆದಕುವೆ. ಆ ಕೆಂಡವು ಹುರಿದು ಸುಡುವ ಅಗ್ನಿಯಾಗುವುದ ಇಲ್ಲ ನನ್ನನ್ನು ಕಂಡೊಡನೆ ಬಂಜುಗಟ್ಟೆ ಇರುವುದು, ಅಥವಾ ಕಾಳುಗಾರಿ ಹೋಗುವ ಪೂಜೆಯಾಗುವುದು ಕಾದು ನೋಡೋಣ. ನಿಲ್ಲು ಮಿಸ್ಟರ್ ಅಮರ್ನಾಥ್. ಯಾರು? ನಿಮ್ಮ ಗತಕಾಲದ ಶತ್ರು. ಶತ್ರು? ಓಹೋ, ನೀನ ರೌಡಿ ನರೇಂದ್ರ. ನನ್ನ ಹೆಸರು ಹಿಡಿದು ಕರೆಯುವಷ್ಟು ಧೈರ್ಯವೇ? ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಕೊಡಲು ನೀನೇನು ಮಾಡುವಂತಲ್ಲ, ಮನೆ ಸೊತ್ತು ಉಳ್ಳವನು ಅಲ್ಲ. ನೀನೊಬ್ಬ ಕ್ರೂರ ಕೊಲೆಗಡಿಗ. ನಿನ್ನಂತ ಪಾತಕಿಗೆ ಮರ್ಯಾದೆ ಕೊಡುವ ಪದ್ಧತಿ ನಮ್ಮಲ್ಲಿ ಕನ್ನಡ ಇಲ್ಲ. ನನತನ ಏನು ಬಾರಿ ಮಹಾರಾಜನ ಅಂತ ನಿನ್ನದ? ಅಮರ್ನಾಥ್, ನಾನು ಕೊಲೆಗಾರನಾದರೇನು ತವರಗಾರನಾದರೇನು, ನಾನು ನಿನ್ನ ಹಕ್ಕನ ಗಂಡ ಎಂಬುದನ್ನು ಮಾತ್ರ ಮರೆಯಬೇಡ. ಮುಚ್ಚ ಬಾಯಿ ನೀಚ. ಆ ವಿಶ್ವಾಸವನ್ನು ನೀ ಯಾವತ್ತೋ ಕಳೆದುಕೊಂಡುವೆ ಎಂದು ನನ್ನ ಹಿರಿಯಣ್ಣ ಮತ್ತು ನನ್ನ ಅಕ್ಕನ ಸಾವಿಗೆ ನೀನೇ ಕಾರಣಭೂತನಾದ ಅಂಗನ ಬಾಯಿಗೆ ಸತ್ತೋದ್ರೆ ಇಷ್ಟ ನಡೆದ ಮೇಲೆ ನಿನ್ನನ್ನು ಜೀವಂತವಾಗಿ ಬಿಟ್ಟಿದ್ದೆ. ನಿನ್ನ ಪುಣ್ಯ ಅಂದಿಕ ನಿನ್ನ ಮುಖಂಡೊಳಗೆ ಇಷ್ಟವಿಲ್ಲ. ನನಗೆ ಆಜ್ಞೆ ಮಾಡಲು ನೀನನ್ನು ಈ ಊರಿನಲ್ಲಿರುವ ದನಿಯಲ್ಲ. ಜೈಲಿನಿಂದ ಬಿಡುಗಡೆಯಾಗಿ ಇದೇ ಊರಲ್ಲಿ ನಿನ್ನೆದುರಲ್ಲಿ ರಾಜಾರೋಷವಾಗಿ ಬಾಳಲೆಂದೇ ಬಂದಿದ್ದೇನೆ. ಸಮಯ ನೋಡಿ ನಿಮ್ಮ ವಂಶವನ್ನೇ ನಿರ್ವಂಶ ಮಾಡಿ ಈ ಊರಿಗೆ ಹೋಳಿಗೆ ಊಟ ಹಾಕಿಸಿ ಹಬ್ಬ ಮಾಡುತ್ತೇನೆ. ಜನರಲ್ಲಿ ಭಯ ಹುಟ್ಟಿಸಿ ರೌಡಿಯಾಗಿ ಮೆರೆದು ಆ ದಿನಗಳು ಎಂದೋ ಕಾಲ ಗರ್ಭದಲ್ಲಿ ಉದುರಿ ಹೋಗಿವೆ. ನಾ ಕುಟುಂಬಗಳನ್ನು ಮುಟ್ಟಿ ಧರಿಸಿಕೊಳ್ಳುವ ತಾಕತ್ತು ಈಗ ನಿನ್ನಲ್ಲಿ ಉಳಿದಿಲ್ಲ. ನಾನು ಒಂದು ಸಾರಿ ಚಿಟಿಕೆ ಹೊಡೆದು ನಿನ್ನೆಡೆಗೆ ಬೆಳೆಗಳು ಸಾಕು. ನಿಂತ ಜಾಗದಲ್ಲಿ ಸಮಾಧಿ ಆಗುತ್ತೆ. ಸಮಾಧಿ? ಯಾರ ಸಮಾಧಿ ಯಾರು ಕಟ್ಟುತ್ತಾರೋ ಕಾಲವೇ ನಿರ್ಧರಿಸುತ್ತದೆ. ಇರಲಿ, ನಾನು ಜೈಲಿಗೆ ಹೋದ ನಂತರ ನನ್ನ ಸಂಬಂಧಿಗಳು ನನ್ನ ಮಗಳನ್ನು ಕರೆದೊಯ್ಯುತ್ತೇನೆಂದರು.